ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನಾಳೆ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ. ಸೊ ಇವತ್ತೇ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ವಾರ್ಡ್ರೋಬ್ ಬಟ್ಟೆ ಎಲ್ಲನೂ ಈ ರೀತಿ ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀವಿ. ಪ್ರತಿಯೊಂದನ್ನು ಒಂದೊಂದು ಬ್ಯಾಗಿಗೆ ಹಾಕ್ತಾ ಕೂತ್ಕೊಂಡ್ರೆ ತುಂಬ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈ ಥರ ದೊಡ್ಡ ದೊಡ್ಡ ಗಂಟು ಕಟ್ಟಿದ್ದೀವಿ. ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಪ್ಯಾಕ್ ಮಾಡಿದ್ದೀವಿ. ನಾಳೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಂದು ಇನ್ನು ಉಳಿದಿರೋಂಥ ಕಿಚನ್ ಐಟಮ್ಸ್ ಎಲ್ಲ ಏನಿದೆ ಅದನ್ನು ಅವರು ಪ್ಯಾಕ್ ಮಾಡ್ಕೊಳ್ತಾರೆ. ನಾವು ನಮ್ಮ ವಾರ್ಡ್ರೋಬ್ದು ಆಮೇಲೆ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಫ್ರೆಂಡ್ಸ್, ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಿನ್ನೆನೇ ಎಲ್ಲ ಫುಲ್ ಎಲ್ಲ ಬಟ್ಟೆಗಳೆಲ್ಲ ವಾರ್ಡ್ರೋಬ್ ಬಟ್ಟೆಗಳೆಲ್ಲ ಈ ರೀತಿ ಗಂಟು ಕಟ್ಬಿಟ್ಟಿದ್ದೀವಿ. ಹಾಗೆ ಸ್ವಲ್ಪ ಲಗೇಜ್ನೆಲ್ಲ ಸಂಜೆ ಕಾರ್ಗೆ ಇಟ್ಟಿದ್ದಾರೆ. ಹಾಗೆ ವ್ಯಾನ್ ಬರ್ತಿದ್ದಾಗೇ ಇದನ್ನೆಲ್ಲ ಹಾಕ್ಕೊಳ್ತಾರೆ. ಚಿನ್ನು ಇನ್ನೂ ಮಲಗಿದ್ದಾನೆ. ಚಿನ್ನು, ಎದಳು ಬೇಗ. ಸಂಜು ಪ್ಯಾಕರ್ಸ್ ಅವ್ರಿಗೆ ಬೇಗನೆ ಬನ್ನಿ ಅಂತ ಹೇಳಿದರು. ಸೊ ಅವ್ರು ಬೇಗ ಹೊರಟಿದ್ದೀವಿ ಅಂತ ಹೇಳಿದರು. ಸೊ ಇವಾಗ ನಾವು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ಯಾಕ್ ಮಾಡ್ತಿದ್ದೀವಿ. ಸಂಜುನೂ ಅಷ್ಟೇ ಯಾವ್ಯಾವುದನ್ನು ಎಲ್ಲನೂ ನಟ್ಟೆಲ್ಲ ಫಿಟ್ ಮಾಡಬೇಕು. ಇವಾಗ ವಾಷಿಂಗ್ ಮಿಷಿನ್ದೆಲ್ಲನೂ ಎಲ್ಲ ತೆಗೆದು ನೆಟ್ಟೆಲ್ಲ ಫಿಟ್ ಮಾಡಿ ಇಟ್ಟಿದ್ದಾರೆ. ಅವ್ರು ಬಂದೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಳ್ಳೋದಷ್ಟೇ. ಇನ್ನು ಟಿ ವಿ ಬಿಚ್ಚಬೇಕು. ಫೋಟೋಸ್ ಎಲ್ಲನೂ ತೊಗೋಬೇಕಲ್ಲ ಸಂಜು. ಫಸ್ಟು ಟಿ ವಿ ತೊಗೊಳ್ತೀಯಾ? ಅಲ್ಲಿ ಮೇಲಿರೋ ಫೋಟೋಸ್ ಎಲ್ಲ ತೆಗ್ದಾಕಲ್ವಾ? ಈ ಫೋಟೋಗಳನ್ನೆಲ್ಲ ಒಂದು ಬ್ಯಾಗ್ ಹಾಕ್ಬಿಡ್ಬೇಕು. ಟಿ ವಿನ ಸಂಜೆನೇ ಪ್ಯಾಕ್ ಮಾಡ್ತಿದ್ದಾರೆ. ಯಾಕಂದರೆ ಲಾಸ್ಟ್ ಟೈಮ್ ನಮ್ಮದೊಂದು ಮಿರರ್ನ ಪ್ಯಾಕರ್ಸ್ ಹೊಡೆದಾಕ್ಬಿಟ್ಟಿದ್ರು. ಸೊ ಅದಕ್ಕೆ ಟಿ ವಿ ಎಲ್ಲ ಅವ್ರೇನು ಪ್ಯಾಕ್ ಮಾಡೋದು ಬೇಡ, ನಾನೇ ಮಾಡ್ತೀನಿ ಅಂದ್ಕೊಂಡು ಅವರೇ ಮಾಡ್ತಿದ್ದಾರೆ. ಕಾರಲ್ಲೇ ತೊಗೊಂಡೋಗೋಣ ಇದನ್ನು ಹುಷಾರಾಗಿ ಅಂತ ಹೇಳಿ. ಸೊ ಓಕೆ ಅಂತಂದ್ವಿ. ಇವಾಗ ಪ್ಯಾಕರ್ಸ್ ಎಲ್ಲ ಬಂದರು, ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದಾರೆ. ಶಿಫ್ಟ್ ಮಾಡಬೇಕಾದ್ರೆ ಪ್ಯಾಕರ್ಸ್ಗಳಿಗೆ ಹೇಳಿಬಿಟ್ರೆ ತುಂಬಾ ಯೂಸ್ ಆಗುತ್ತೆ. ನಮಗಂತೂ ತುಂಬಾ ಯೂಸ್ ಆಯಿತು. ನಾವೇನಿದ್ರು ಜಸ್ಟ್ ವಾರ್ಡ್ರೋಬ್ ಬಟ್ಟೆ ಅಷ್ಟೇ ನಾವು ಪ್ಯಾಕ್ ಮಾಡ್ಕೊಳ್ಳೋದು. ಇನ್ನು ಮಿಕ್ಕಿದ್ದೆಲ್ಲ ಬಂದು ಅವರೇ ಪ್ಯಾಕ್ ಮಾಡ್ತಾರೆ. ಕಿಚನ್ ಐಟಮ್ಸ್ನೂ ಸಹ ಅವರೇ ಎಲ್ಲನೂ ಒಂದು ಬಾಕ್ಸ್ಗಳಿಗೆ ಹಾಕ್ಕೊಳ್ತಾರೆ. ಇದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಬರೀ ಮನೇಲಿ ಇಬ್ಬರೇ ಇರೋದ್ರಿಂದ ತುಂಬ ಕಷ್ಟ ಅನಿಸುತ್ತೆ. ಎಲ್ಲನೂ ನಾವೇ ಪ್ಯಾಕ್ ಮಾಡೋದಕ್ಕಾಗಲ್ಲ. ಈಗ ಬಂದು ಇವರೆಲ್ಲ ಪ್ಯಾಕ್ ಮಾಡ್ಕೊಳ್ತಿರೋದ್ರಿಂದ ತುಂಬ ಈಸಿ ಆಗುತ್ತೆ. ಸೊ ಬಟ್ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡೋದಕ್ಕೆ ಹೇಳಬೇಕು. ಯಾಕಂದರೆ ಲಾಸ್ಟ್ ಟೈಮ್ ನಮ್ಮದೊಂದು ಮಿರರ್ನ ಹೊಡೆದಾಕ್ಬಿಟ್ಟಿದ್ರು. ನಾವು ಅವ್ರು ಹೋದ್ಮೇಲೆ ಚೆಕ್ ಮಾಡ್ಕೊಂಡ್ವಿ. ಇವಾಗ ಎಲ್ಲ ಪ್ಯಾಕ್ ಆಯಿತು. ಇವಾಗ ಲಾಸ್ಟಲ್ಲಿ ಫುಲ್ ಮನೆ ಎಲ್ಲನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾವುದಾದ್ರೂ ಥಿಂಗ್ಸ್ ಏನಾದರೂ ಬಿಟ್ಟಿದ್ದೀವ ಅಂತ. ಸೊ ಅದಕ್ಕೆ ನಾನಿವಾಗ ಖಾಲಿ ಮನೆನ ಎಲ್ಲನೂ ಫುಲ್ ಚೆಕ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಮನೆಯೆಲ್ಲ ಫುಲ್ಲು ಖಾಲಿ. ಇವಾಗ ಇಲ್ಲಿಂದ ಹೊರಡಬೇಕು. ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ನನಗೆ. ಪ್ರತಿ ಒಂದ್ಸಲೂ ಹಾಗೆಯೇ ಯಾವುದಾದ್ರೂ ಮನೆಗೆ ಹೋದಾಗ ಆ ಮನೆಯಲ್ಲಿ ನಾವು ಫುಲ್ ಅಟ್ಯಾಚ್ ಆಗಿಬಿಟ್ಟಿರ್ತೀವಲ್ವ. ಇವಾಗ ನನಗೆ ಇಲ್ಲಿಂದ ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಫುಲ್ ಎಲ್ಲ ಖಾಲಿ ಹೊರಡಬೇಕು ನಾವು ಈಗ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ. ಏನು ಮಾಡೋದಕ್ಕಾಗಲ್ಲ. ಎಲ್ಲ ಪ್ಲೇಸಲ್ಲೂ ಒಂದೊಂದು ಮಿನಿಟ್ ಇದ್ದು ಕೂತ್ಕೊಳ್ತಾ ಇದ್ದೀನಿ. ಎಲ್ಲ ಫುಲ್ ಖಾಲಿ. ಚಿನ್ನು ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಪಾಪ ಅನ್ನಿಸ್ತಿದೆ. ಅದಕ್ಕೆ ಸಂಜೆ ಕರೆಯೋದಕ್ಕೆ ಹೋಗಿದ್ದಾರೆ. ನಯಾ ಬಾಯ್. ಬಾಯ್ ನಯಾಬ್. Bye boom. Auntie. When you will come? Next month. Next month. Yeah. May. Yeah. But I want to play with him now. Come my home. Okay pa, bye. But we are playing with. I am playing with him now. Oh. Yeah, you will come, no issue. Oh.
ಬಾಯ್ ನಯ What cutting flare? ಬಾಯ್ ಮಾಡೋ ನಯಬ್ಗೆ Bye, Nayab. ಬಾಯ್ Bye. ಒಬ್ಬ ಕಾರ್ ಚಾರ್ಜ್ ಆಗ್ತಿದೆ ಅವಾಗ್ಲಿಂದ ಓಡಿಸ್ತಿದ್ದೆ ಆಚೆ ಓಡಿಸ್ತಾ ಚಿನ್ನು ಇವತ್ತು ಓಡಿಸ್ತಾ ದನ್ವಿತ್ ಅಂತ ಕೂಗ್ತಿದ್ದಲ್ಲ ಅದಕ್ಕೆ ಡೋರ್ ಓಪನ್ ಮಾಡಿದೆ ಕೇಳಿಸ್ತು ನಯಾಬ್ ಕೇಳಿಸ್ಲಿಲ್ಲ ಈ ಏರಿಯಾಗೆಲ್ಲ ಬಾಯ್ ಮಾಡಿಬಿಡು ಚಿನ್ನು ಮತ್ತೆ ನಾವು ಈ ಲೇಔಟ್ಗೆ ಬರ್ತೀವೋ ಬರಲ್ವೋ ಗೊತ್ತಿಲ್ಲ ಪಾಪ ನಿನ್ ಸ್ಕೂಟರ್ ಯಾಕೆ ಹೋಗ್ತವ್ರೆ ಲುಕ್ ನಿನ್ ಸ್ಕೂಟರ್ ಅವ ಪಾಪ ಸ್ಕೂಟರ್ ಚಿನ್ನು ನಿನ್ನ ಗ್ರೌಂಡ್ಗೆಲ್ಲ ಬಾಯ್ ಮಾಡಿಬಿಡು ನೀನು ಆಟ ಆಡ್ತಿದ್ದ ಗ್ರೌಂಡ್ಗೆಲ್ಲ ಬಾಯ್ ಗ್ರೌಂಡ್ ನಾನು ನೀನು ಬರ್ಬೇಕಂದ್ರೆ ಬರ್ತೀನಿ ಪಾಪ ಯಾಕೆ ನೀವು ಇಬ್ರು ರೆಡಿ ಆಗಲಿಲ್ಲ ಬಾಯ್ ಬಾಯ್ ನೀವು ಇಬ್ರು ಬ್ರಷ್ ಮಾಡಿದ್ರಾ ವಾಪಸ್ ನಂಗೆ ಆಟ ಆಡ್ಬೇಕಿತ್ತು ಅಂತ ಡಿಕ್ಕಿಯಲ್ಲೆಲ್ಲ ಹಾಕೋತಾ ಚಿನ್ನು ನೋಡು ನೋಡ್ ಚಿನ್ನು ಬೇಜಾರಾಗ್ತಿದ್ಯಾ ಇಲ್ಲಿ ನೋಡಿ ಆ ಕಡೆ ನೋಡಿ ಇಲ್ಲಿ ಏನೇನೈತೆ ಅಂತ ಪ್ಲೀಸ್ ನಾವು ತೋರಿಸಿದ್ರೆ ಅವ್ರು ನೋಡೋದು ನಾವು ಈ ಮನೆಯಿಂದ ಹೊಸ ಮನೆ ಹತ್ರ ಹೋಗೋದಕ್ಕೆ ಏನಿಲ್ಲ ಅಂದರೂ 2 ಅವರ್ಸ್ ಆಗುತ್ತೆ ಟ್ರಾಫಿಕ್ ಎಲ್ಲ ಇರುತ್ತಲ್ವ ಸೊ ಅದರಿಂದಾಗಿ ನಾವು ಅದಕ್ಕೆ ಬೆಳಗ್ಗೆನೇ ಹೊರಟ್ಬಿಟ್ವಿ ಅಲ್ಲಿ ಹೋಗೋದಕ್ಕೆಲ್ಲ ಟೈಮ್ ಸರಿಯಾಗುತ್ತೆ ಅಂತ ಹೇಳಿ ಹಾಗೆ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ಹೊಸ ಮನೆಗೆ ಹೋದ್ಮೇಲೆ ಮಾಡಬೇಕು ಇವಾಗ ಹೊಸ ಮನೆ ಹತ್ರ ಬಂದಿದ್ದೀವಿ ಇವಾಗ ಎಲ್ಲ ಲಗೇಜ್ ಎಲ್ಲನೂ ಕೆಳಗಡೆ ತಗೊಳ್ತಿದ್ದಾರೆ ನಮ್ಮದು ಗ್ರೌಂಡ್ ಫ್ಲೋರ್ ಮನೆ ಆಗಿರೋದ್ರಿಂದ ತುಂಬಾ ಈಸಿ ಆಯಿತು ಹಾಗೆ ಐಟಮ್ ಸ್ವಲ್ಪ ಕಡಿಮೆ ಇದ್ದರೆ ತುಂಬಾ ಒಳ್ಳೆಯದು ನಮಗೆ ಗೊತ್ತಿಲ್ಲದೇ ಅದು ಇದು ಅಂತ ಎಲ್ಲ ತೊಗೊಬಿಡ್ತೀವಿ ಈ ಶಿಫ್ಟ್ ಎಲ್ಲ ಆಗಬೇಕಾದ್ರೆ ನಿಜ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಎಷ್ಟು ಕಡಿಮೆ ಐಟಮ್ ಇರುತ್ತೋ ಅಷ್ಟು ಒಳ್ಳೆಯದು ಲಗೇಜ್ ಎಲ್ಲನೂ ಕೆಳಗಡೆ ಇಳಿಸಾದ್ಮೇಲೆ ಲಾಸ್ಟಲ್ಲಿ ಒಂದು ಸಲ ಎಲ್ಲನೂ ಚೆಕ್ ಮಾಡಿಕೊಂಡು ಕಳಿಸೋದು ತುಂಬ ಒಳ್ಳೆಯದು ಯಾಕಂದರೆ ಕೆಲವೊಂದು ಐಟಮ್ ಮಿಸ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಬಿಸಿ ಇದೆ ಇವಾಗ ತಾನೇ ಮನೆಗೆ ಶಿಫ್ಟ್ ಆಗಿದ್ದೀವಿ ಇವಾಗ ಇನ್ನು ನಮ್ಮದು ಬ್ರೇಕ್ಫಾಸ್ಟ್ ಆಗಿಲ್ಲ ಬೆಳಿಗ್ಗೆನೇ ಬಂದ್ವಿ ನಾವು ಇಲ್ಲಿಗೆ ಬಿಸಿ ಬಿಸಿ ಇದೆ ಪ್ಲೇಟ್ ಎಲ್ಲ ಎಲ್ಲಿ ಇಟ್ಟಿದ್ದೀವೋ ಗೊತ್ತಿಲ್ಲ ಅಮ್ಮ ಓಪನ್ ಮಾಡೋಣ ಚೆನ್ನಾಗಿದೆಯಾ ತಿನ್ನು ಇವಾಗ ಸಂಜು ಇಡ್ಲಿ ಮತ್ತು ದೋಸೆ ತಂದಿದ್ದಾರೆ ಸೊ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ ಅಂದರು ಸೊ ನಾವಿವಾಗ ತಿಂತಿದ್ದೀವಿ ಹೌದಾ ತಿನ್ನು ಚಿನ್ನುಗೆ ಯಾರು ಫ್ರೆಂಡ್ಸ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಬಂದಿದ್ದ ದಿನವೇ ಫ್ರೆಂಡ್ಸ್ ಆಗಿಬಿಟ್ರು ಅವನು ಅವ್ರ ಪಪ್ಪ ಎಲ್ಲ ಕ್ರಿಕೆಟ್ ಆಟ ಆಡ್ತಿದ್ದಾರೆ ಅವನಿಗೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಹಾಗೆ ಬರ್ತಿದ್ದಾಗೇ ಫ್ರೆಂಡ್ಸ್ ಆಗಿಬಿಟ್ರು ಅವ್ನಿಗೆ ಅದೇ ಒಂದು ಖುಷಿ ನಾವು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಕರೆದ್ರು ಇವನನ್ನು ಸೊ ಕ್ರಿಕೆಟ್ ಆಡ್ತಿದ್ದಾನೆ ನೋಡಿ 6 ಹೊಡಿಷನ್ 6 ಹೌದಾ ಓಕೆ ಹೇಯ್ ಸಂಜುಗೂ ಕ್ರಿಕೆಟ್ ವಾಲಿಬಾಲ್ ಅಂದರೆ ಸಖತ್ ಇಂಟ್ರೆಸ್ಟು ಅವರು ಸಹ ಆಟ ಆಡ್ತಿದ್ದಾರೆ ಈ ಮಕ್ಕಳ ಜೊತೆ
ಫ್ರೆಂಡ್ಸ್, ಇವಾಗ ಡಿನ್ನರ್ಗೆ ಅಂತ ಹೇಳಿ ಹೋಟೆಲಿಗೆ ಬಂದಿದ್ವಿ. ಸಂಜು ಮತ್ತು ನಾನು ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ವಿ. ಚಿನ್ನು ನ್ಯೂಡಲ್ಸ್ ಬೇಕು ಅಂತ ಹೇಳ್ದೆ, ಅವನಿಗೆ ನ್ಯೂಡಲ್ಸ್ ಆರ್ಡರ್ ಮಾಡಿದ್ದೀವಿ. ಇನ್ನೂ ಬಂದಿರಲಿಲ್ಲ, ಸೊ ಅದಕ್ಕೆ ಅವನು ಫ್ರೈಡ್ ರೈಸ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡ್ತಿದ್ದಾನೆ. ಇವತ್ತು ಮನೆಯಲ್ಲೇ ಅಡುಗೆ ಎಲ್ಲ ಮಾಡೋ ಆಗಿಲ್ಲ ಅಲ್ವಾ, ಹಾಲು ಉಗ್ಸೋ ತನಕ ಏನು ಮಾಡಬಾರ್ದಲ್ವ. ಸೊ ಈವ್ನಿಂಗ್ ಬಂದು ಕಾಫಿ ಟೀ ಎಲ್ಲ ತೊಗೊಂಡು ಕುಡಿದ್ಬಿಟ್ಟು ಹೋಗಿದ್ವಿ. ಸೊ ಇವಾಗ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾಳೆ ಹಾಲು ಉಗ್ಗಿಸ್ಬೇಕು. ಸೊ ಅದಕ್ಕೆ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಶಿಫ್ಟಿಂಗ್ ಡೇ ದಿನ ಆಗಿತ್ತು. ಶಿಫ್ಟಿಂಗ್ ಎಲ್ಲ ಹೇಗಾಯಿತು ಅಂತ ನೋಡಿದ್ರಿ ಅಲ್ವಾ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.